ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಹೌ ಶುಡ್ ಯು ಬೈ ಅ ಬೈಕ್. ಸೊ ಐ ನೋ ನಾನು ತುಂಬ ಟಾಪಿಕ್ಸ್ ಇದರ ರಿಗಾರ್ಡಿಂಗ್ ಮಾತಾಡಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಮೋಟರ್ ಸೈಕಲ್ಲು ಇದು ಏನಕ್ಕೆ ತೊಗೋಬೇಕು, ಆಮೇಲೆ ಟೂರಿಂಗೋಸ್ಕರ ಮೋಟರ್ ಸೈಕಲ್ ತೊಗೋಬೇಕಾ ತೊಗೋಬಾರ್ದಾ, ಆ್ಯಂಡ್ ಇವಾಗ ಇನ್ ಕೇಸ್ ನೀವು ಮೋಟರ್ ಸೈಕಲ್ನ ತೊಗೋಬೇಕಂತ ಇದ್ದೀರಾ ಅಂದರೆ ಹೌ ಶುಡ್ ಯು ಬೈ ಅ ಬೈಕ್. ಸೊ ಇದಕ್ಕಿಂತ ಮೊದಲು ನಾನು ಫಸ್ಟ್ ಆಫ್ ಆಲ್ ಐ ಥಿಂಕ್ ನೀವು ನಂದು ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿಲ್ಲ ಅಂದರೆ ಸ್ವಲ್ಪ ಪ್ರಾಕ್ಟಿಕ್ಯಾಲಿಟಿ ರಿಗಾರ್ಡಿಂಗ್ ನಾನು ಮಾತಾಡ್ಬಿಡ್ತೀನಿ. ಮೇ ಬಿ ಸ್ವಲ್ಪ ರಿಪಿಟೇಟಿವ್ ಅಂತ ಅನ್ನಿಸ್ಬೋದು ಕೆಲವರಿಗೆ, ಬಿಕಾಸ್ ನನ್ನ ಚಾನಲ್ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ. ಅದರ್ವೈಸ್ ಸ್ವಲ್ಪ ಪ್ರಾಕ್ಟಿಕ್ಯಾಲಿಟಿ ಆಸ್ಪೆಕ್ಟ್ ಮಾತಾಡ್ಬಿಡ್ತೀನಿ. ಫಸ್ಟ್ಲಿ ನಿಮಗೆ ಇನ್ ಕೇಸ್ ಯು ಆರ್ ಪ್ಲ್ಯಾನಿಂಗ್ ಟು ಬೈ ಎನಿ ಟೂ ವೀಲರು, ಎಸ್ಪೆಷಲಿ ನೀವು ಬರೀ ಸಿಟಿ ಯೂಸ್ ಕೇಸ್ಗೆ ಮಾತ್ರ ನೀವು ಒಂದು ಟೂ ವೀಲರ್ನ ಬೈ ಮಾಡೋ ಪ್ಲ್ಯಾನ್ ಇದೆ ಅಂದರೆ ಐ ವುಡ್ ಸೇ ದ್ಯಾಟ್ ನಿಮಗೆ ಒಂದು ಸ್ಕೂಟರ್ ಈಸ್ ಮೋರ್ ದ್ಯಾನ್ ಇನಫು ಫಾರ್ ಕಮ್ಯೂಟಿಂಗ್ ಅಕ್ರಾಸ್ ದ ಸಿಟಿ. ನಿಮಗೆ ಒಂದು ಬೈಕ್ದು ಅವಶ್ಯಕತೆಯೇ ಇಲ್ಲ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಆಸ್ಪೆಕ್ಟಿಂದ ನೋಡೋದಾದರೆ ಕಂಪ್ಲೀಟ್ಲಿ ನಿಮಗೆ ಬೈಕ್ದು ಅವಶ್ಯಕತೆ ಏನಿಲ್ಲ, ಒಂದು ಸ್ಕೂಟರೇ ಸಾಕು. ಇನ್ ಕೇಸ್ ಬೈಕ್ ತೊಗೊಳ್ಳೇಬೇಕು ಅಂದರೆ ಐ ವುಡ್ ಸೇ ನೀವು ಕಮ್ಯೂಟರ್ ಬೈಕ್ಸಲ್ಲಿ ತೊಗೋಬೋದು. ಆ್ಯಂಡ್ ಇತ್ತೀಚೆಗೆ ನಿಮಗೆ ಒಳ್ಳೆ ಕಮ್ಯೂಟರ್ ಬೈಕ್ಸು ಇದೆ. ನಿಮಗೆ ಟಿ ವಿ ಎಸ್ ರೈಡರು, ಎಕ್ಸ್ಟ್ರೀಮ್ 125, ಆಮೇಲೆ ಬಜಾಜ್ ಪಲ್ಸರ್ 125. ಸೊ ಇದೆಲ್ಲ ಒಳ್ಳೆ ವ್ಯಾಲ್ಯೂ ಓರಿಯೆಂಟೆಡ್ ಬೈಕ್ಸು. ನಿಮಗೆ ಜನ ಏನೇ ಅನ್ಕೋಬೋದು, ನಿಮಗೆ ಈಗೋ ಎಲ್ಲ ಸ್ವಲ್ಪ ಕಮ್ಮಿ ಆದ್ರೂ ದೀಸ್ ಬೈಕ್ಸ್ ಆರ್ ಆ್ಯಕ್ಚುಲಿ ವೆರಿ ಮಚ್ ವ್ಯಾಲ್ಯೂ ಓರಿಯೆಂಟೆಡ್ ಬೈಕ್. ಸೊ ನಿಮಗೆ ಬೈಕ್ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಬರೀ ನೀವು ಸಿಟಿ ಯೂಸ್ ಕೇಸ್ ಮಾತ್ರ ನೀವು ಕನ್ಸಿಡರ್ ಮಾಡಬೇಕಂತ ಇದ್ದೀರಾ ಅಂದರೆ ಎಸ್, ನೀವು ಆಬ್ವಿಯಸ್ಲಿ ನೀವು ಇನ್ನೂ ಖರ್ಚು ಕಮ್ಮಿ ಮಾಡಬೇಕಂತ ಇದ್ದರೆ ನೀವು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೋಬೋದು. ಬಟ್ ನಿಮಗೆ ಆಬ್ವಿಯಸ್ಲಿ ಇದು ಎಲೆಕ್ಟ್ರಿಕ್ ಮೇಲೆ ಭರವಸೆ ಇರಬೇಕು. ಬಟ್ ಫಾರ್ ಶ್ಯೂರ್ ನೀವು ಫ್ಯೂಲ್ ಇಂಜೆಕ್ಟೆಡ್ ಐ ವುಡ್ ಸೇ ನೀವು ಒಂದು ಸ್ಕೂಟರ್ ಆರ್ ಅ ಕಮ್ಯೂಟರ್ ಬೈಕ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟು. ಬಟ್ ಐ ಅಂಡರ್ಸ್ಟ್ಯಾಂಡ್ ಇಲ್ಲಿ ಪ್ರಾಕ್ಟಿಕ್ಯಾಲಿಟಿಗಿಂತಲೂ ಜಾಸ್ತಿ ಮಾತಾಡ್ತೀವಿ. ಇನ್ನೊಂದು ಈವನ್ ಬಿಫೋರ್ ನಾನು ಇಮೋಷನ್ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಮಾತಾಡೋ ಮೊದಲು ಸೆಕೆಂಡ್ ಬೆಸ್ಟು ನನ್ನ ಒಪಿನಿಯನಲ್ಲಿ, ನಿಮ್ಮ ಹತ್ರ ಇನ್ ಕೇಸ್ ನಿಮ್ಮ ಹತ್ರ ಇವಾಗ ದುಡ್ಡು ಜಾಸ್ತಿ ಇದೆ ಆ್ಯಂಡ್ ಯು ವಾಂಟ್ ಟು ಸ್ಪೆಂಡ್ ಆನ್ ಲೈಕ್ ಅ ಬೆಟರ್ ವೆಹಿಕಲ್ಲು, ಪ್ರೈವೇಟ್ ವೆಹಿಕಲ್ ಅಂದರೆ ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್ ಯು, ಪ್ರಾಕ್ಟಿಕಲ್ ಆಸ್ಪೆಕ್ಟಿಂದ ಯು ಶುಡ್ ಗೋ ಫಾರ್ ಅ ಕಾರು. ಆ್ಯಂಡ್ ನಾನು ಐ ಡೋಂಟ್ ನೋ ವೈ ಕಾರ್ನ ಒಂದು ಐ ವುಡ್ ಸೇ ಲಕ್ಸುರಿ ಕಮಾಡಿಟಿ ಥರ ಜನ ಟ್ರೀಟ್ ಮಾಡ್ತಾರೆ. ಐ ನೋ ಅದನ್ನು ಕಾರ್ನ ಒಂದು ನೆಗೆಟಿವ್ ಆಸ್ಪೆಕ್ಟಿಂದ ಜನ ನೋಡ್ತಾರೆ, ಏನಕ್ಕೆ ಕಾರ್ ತೊಗೋತಾಗಿ ಅಂತ. ಐ ನೋ ಮನೆ ಈಸ್ ವೆರಿ ಇಂಪಾರ್ಟೆಂಟು, ಹೋಮು ಒಂದು ಫ್ಯಾಮಿಲಿಗೆ ಒಂದು ಮನೆ ಇಂಪಾರ್ಟೆಂಟು. ಬಟ್ ನಾನು ಹೇಳ್ತಾ ಇದ್ದೀನಿ ಆನೆಸ್ಟ್ಲಿ, ಈ ಟೈಮ್ ಈ ಜಮಾನದಲ್ಲಿ ನಿಮಗೆ ಕ್ಲಿಯರ್ಲಿ ನಿಮಗೆ ಸುತ್ತಾಡೋಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಅಪ್ಪ ಅಮ್ಮ ಜೊತೆ, ಎಸ್ಪೆಷಲಿ ನೀವು ಒಬ್ಬರೇ ಅಲ್ಲ, ನೀವು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನೀವು ಕಾರ್ನ ತೊಗೊಳ್ಳೇಬೇಕು ನನ್ನ ಒಪಿನಿಯನ್ಲಿ. ಇಫ್ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಐ ವುಡ್ ಸೇ ಬೆಸ್ಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್. ನಾನು ಲಕ್ಸುರಿ ವೈಸ್ ಹೇಳ್ತಾ ಇಲ್ಲ, ಅಂಡರ್ 15 lakhs ಕಾರು ನಿಮಗೆ ನನ್ನ ಪ್ರಕಾರ ನೀವು ತೊಗೊಂಡಿದ್ದೀರ ಅಂದರೆ ಬೇಜಾರೇ ಮಾಡ್ಕೋಬೇಡಿ. ಇಫ್ ಯು ಹ್ಯಾವ್ ದ ಕೆಪಾಸಿಟಿ ಟು ಬೈ ಲೆಸ್ ದೆನ್ 15 lakh ಕಾರು, ನೀವು ಬೈ ಮಾಡಿದ್ರೆ ಬೇಜಾರೇ ಮಾಡ್ಕೋಬೇಡಿ. ಜನ ಏನಾದರೂ ಅಂದ್ಕೊಳ್ಳಿ, ನೀವು ಶೋಕಿ ಮಾಡ್ತಾಯಿದ್ದೀರಾ, ಅದು ಮಾಡ್ತಾರ, ತಲೆ ಕಟ್ಕೋಬೇಡಿ. ಯು ಹ್ಯಾವ್ ಮೇಡ್ ಅ ವೆರಿ ಗುಡ್ ಡಿಸಿಷನ್ ಅಂತ ಹೇಳ್ತೀನಿ. ಬಟ್ ಎಸ್, ನಿಮ್ಮ ಹತ್ರ ಐ ವುಡ್ ಸೇ ಬಜೆಟರಿ ನಿಮಗೆ ಕನ್ಸ್ಟೆಂಟ್ ಇದೆ ಅಂದರೆ ಐ ವುಡ್ ಸೇ ದಟ್ ನೀವು ಯು ಕ್ಯಾನ್ ಗೋ ವಿತ್ ಸೆಕೆಂಡ್ ಹ್ಯಾಂಡ್ ಕಾರ್. ಎಸ್, ನಿಮಗೆ ಒಂದು ಬೈಕ್ಗಿಂತ ಜಾಸ್ತಿ ಇರುತ್ತೆ, ಬಟ್ ನಿಮಗೆ ದ ವ್ಯಾಲ್ಯೂ ಯು ಗೆಟ್ ವಿತ್ ದಟ್ ನಿಮಗೆ ತುಂಬ ಜಾಸ್ತಿ. ನೀವು ಸುತ್ತಾಡೋಕ್ಕೂ ಯೂಸ್ ಮಾಡ್ಬೋದು. ನೀವು ಸಿಟಿಯಲ್ಲಿ ಎಷ್ಟೊಂದು ಸಿನಾರಿಯೋಸಲ್ಲಿ ನಿಮಗೆ ಮಾರ್ಕೆಟಿಂದ ಸಾಮಾನು ತರೋಕ್ಕೋ, ಇಲ್ಲ ಯಾರಾದರೂ ಏನಾದರೂ ಎಮರ್ಜೆನ್ಸಿ ಆದರೆ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಆಲ್ ದ ಸಿನಾರಿಯೋದಲ್ಲಿ ಕಾರ್ ತುಂಬಾ ಯೂಸ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ವೆಹಿಕಲು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದನ್ನು ಏನಕ್ಕೆ ಲಕ್ಸುರಿ ಕನ್ಸಿಡರ್ ಮಾಡ್ತಾರೆ. ನೀವು ಇದಕ್ಕೊಂದು ಬೇರೆ ವೀಡಿಯೋ ಮಾಡ್ತೀನಿ ಯಾವಾಗಾದರೂ ಇದ್ರ ರಿಗಾರ್ಡಿಂಗು. ಬಟ್ ರೈಟ್ ನಾವು ಅದನ್ನು ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ನೀವು ಇಲ್ಲ ಗುರು, ನನಗೆ ಬೈಕು ಬೇಕೇ ಬೇಕು, ನನಗೆ ಬೈಕ್ ಬಗ್ಗೆ ನಾನು ತುಂಬ ವೀಡಿಯೋಸ್ ನೋಡ್ತೀನಿ, ಐ ಆಮ್ ಗೆಟಿಂಗ್ ಎಕ್ಸೈಟೆಡ್ ಅಬೌಟ್ ದ್ಯಾಟು. ಸೊ ಅದು ನಿಮಗೆ ಈಗ ಬೈಕ್ ಬೈ ಮಾಡಲೇಬೇಕು. ಸೊ ಅಬ್ವಿಯಸ್ಲಿ 1 lakhಗಿಂತ ಕೆಳಗಡೆ ಇರೋಂಥ ಬೈಕ್ಸ್ ಆರ್ ಕೈಂಡ್ ಆಫ್ ನಿಮಗೆ ಕಮ್ಯೂಟರ್ ಬೈಕ್ಸೇ. ಸೊ 1 lakh ಮೇಲ್ಗಡೆ ಬೈ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ವೇರ್ ನಿಮಗೆ ಸರ್ಟನ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತೆ. ಸೊ ಇನ್ ದ್ಯಾಟ್ ಕೇಸು ನೀವು ಯಾವ ಥರ ಬೈ ಮಾಡಬೇಕು, ಲೈಕ್ ದರ್ ಆರ್ ಮೆನಿ ಆಪ್ಷನ್ಸ್ ಇನ್ ವಿಚ್ ಯು ಕ್ಯಾನ್ ಬೈ. ಸೊ ಇಲ್ಲಿ ನಾನು ಫಸ್ಟು ಪ್ರಾಕ್ಟಿಕ್ಯಾಲಿಟಿ ಆಸ್ಪೆಕ್ಟಿಂದ ನೋಡ್ತೀನಿ, ಅದಾದಮೇಲೆ ಗಾಡಿದು ಎಕ್ಸ್ಪೀರಿಯನ್ಸ್ ಕಡೆ ಹೇಳ್ತೀನಿ. ಸೊ ನಿಮ್ಮ ಪ್ರಾಕ್ಟಿಕಲಿ ಹೌ ಯು ಶುಡ್ ಬೈ ಆ್ಯಂಡ್ ದೆನ್ ಎಕ್ಸ್ಪೀರಿಯನ್ಸ್ ವೈ ವಾಟ್ ಈಸ್ ದ ಬೆಸ್ಟ್ ಸೆಗ್ಮೆಂಟ್ ಆಫ್ ಬೈಕ್ಸ್ ಯು ಕ್ಯಾನ್ ಬೈ ಅಂತ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಸೆಗ್ಮೆಂಟ್ ಆಫ್ ಬೈಕ್ಸ್ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ಯಾವ ಥರ ಬೈ ಮಾಡಬೇಕಂತ ಹೇಳ್ತೀನಿ. ಸೊ ನೀವು 1 to 2 lakh ಸೆಗ್ಮೆಂಟಲ್ಲಿ ನೀವು ಬೈಕ್ ಬೈ ಮಾಡ್ತಾ ಇದ್ದೀರಾ ಅಂದರೆ ಐ ವುಡ್ ಸೇ ಆಬ್ವಿಯಸ್ಲಿ ನಿಮಗೆ ಒಂದು ದ್ಯಾಟ್ ಈಸ್ ದ ಮಿನಿಮಮ್ ಕ್ಯಾಟಗರಿ ಆಫ್ ಬೈಕ್ಸ್ ನೀವು ಬೈ ಮಾಡಬೇಕಾಗಿರೋದು. ಇಲ್ಲಿ ನಿಮಗೆ ಐ ವುಡ್ ಸೇ ನಾನು ಎಕ್ಸ್ಪೀರಿಯನ್ಸ್ ಕಡೆ ಆಮೇಲೆ ಮಾತಾಡ್ತೀನಿ. ಬಟ್ ನಿಮಗೆ ಒಂದು ವಾಟ್ ಎವರ್ ಯು ಬಾಟ್ ನಿಮಗೆ ಬೇಜಾರಾಗಲ್ಲ. ನೀವು ಯಾವ ಥರ ಆದರೂ ಬೈ ಮಾಡಿ ನೀವು ನಿಮಗೆ ಬೇಜಾರು ಜಾಸ್ತಿ ಆಗಲ್ಲ. ಸೊ ಯು ವಿಲ್ ಬಿ ಡೀಸೆಂಟ್ಲಿ ಹ್ಯಾಪಿ ವಿತ್ ವಾಟ್ ಎವರ್ ಬೈ ಯು ಮೇಕು. ನಿಮಗೆ ಜಾಸ್ತಿ ಓವರ್ ಆಲ್ ಖರ್ಚು ಆಗಲ್ಲ ಜಾಸ್ತಿ. ಸೊ ದಿಸ್ ಇಸ್ ದ ಲೈಕ್ ನಿಮಗೆ ಸೇಫ್ ಬೈ ಅಂತಲೇ ಹೇಳ್ತೀನಿ. ನಿಮಗೆ ಏನೋ ಲೈಕ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂದು ಫಸ್ಟ್ ಬೈ ಆಲ್ಸೋ ಇದೇ ಕ್ಯಾಟಗರಿಲಿ 2 lakhs ಅರೌಂಡೇ ನಂದು ಬೈ ಮಾಡಿದ್ದು ಕ್ಲೋಸ್ ಟು. ಸೊ ದಟ್ ಈಸ್ ದ ಬೆಸ್ಟ್ ಬೈ. 1 to 2 lakhs ಇಸ್ ದ ಬೆಸ್ಟ್ ಬೈ ನನ್ನ ಪ್ರಕಾರ. ಇನ್ ಕೇಸ್ ನೀವು ಯು ಡೋಂಟ್ ತಲೆ ಕೆಡ್ಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ತೊಗೊಂಡಾದ್ಮೇಲೆ ಅಯ್ಯೋ ವೈ ಐ ಬಾಟ್ ಅಂತ ರಿಗ್ರೆಟ್ ಮಾಡೋ ಥರ ಇರಲ್ಲ ನಿಮಗೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸೆಲ್ ಇಟ್ ಆಫ್ ಆಲ್ಸೋ. ಸೊ ಇಟ್ ಈಸ್ ಅ ಬೆಸ್ಟ್ ಕೈಂಡ್ ಆಫ್ ಬೈಕ್ಸ್ ನಿಮಗೆ 1 to 2 lakhs ತೊಗೊಳ್ಳೋದು. 2 to 3 lakhs ನನ್ನ ಪ್ರಕಾರ ಐ ವುಡ್ ಸೇ ನಿಮಗೆ
ಎಸ್ ನಿಮಗೆ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ, ಬಟ್ ಅಷ್ಟೊಂದು ಪೇಯ್ನ್ ಆಗಲ್ಲ ನಿಮಗೆ ಬೈ ಮಾಡಬೇಕಾದ್ರೆ ಕಂಪೇರ್ಡ್ ಟು ನನ್ನ ನೆಕ್ಸ್ಟ್ ಕ್ಯಾಟಗರಿ ಆಫ್ ಸ್ವಲ್ಪ ಪೇಯ್ನ್ ಇರುತ್ತೆ, ಸ್ವಲ್ಪ ನಿಮಗೆ ಮೇಂಟೆನೆನ್ಸು ಇರುತ್ತೆ ನಿಮಗೆ. ಬಟ್ ಐ ವುಡ್ ಸೇ ದಿಸ್ ಇಸ್ ದ ಬೆಸ್ಟ್ ವ್ಯಾಲ್ಯೂ. 2 to 3 lakhs ಇವಾಗಿರುವಂಥ ಬೈಕ್ಸ್ ನೀವು ನೋಡಿದ್ರೆ ಯಾವುದೇ ಬೈಕ್ಸು ನಿಮಗೆ ಎಷ್ಟೊಂದಿದೆ, ವಿ ಸ್ಟಾಮು, ಮೀಟಿಯಾರು, ಕ್ಲಾಸಿಕ್ಕು, ಸೊ ಈ ಥರ ಎಲ್ಲ ಬೈಕ್ಸು ನಿಮಗೆ ಐ ವುಡ್ ಸೇ ನಿಮಗೆ ಒಂದು ಒಳ್ಳೆ ಬೆಸ್ಟ್ ವ್ಯಾಲ್ಯೂ ಅಂತ ಅನಿಸುತ್ತೆ. ವಾಟ್ ಎವರ್ ಯು ಬಾಟ್ ನಿಮಗೆ ವ್ಯಾಲ್ಯೂ ಓರಿಯೆಂಟೆಡ್ ಬೈ ಅಂತ ಅನಿಸುತ್ತೆ. ನಿಮಗೆ ಸ್ಪೆಕ್ಸಲ್ಲಿ ಆಗಿರಲಿ, ವಾಟ್ ಎವರ್ ಆಗಿರಲಿ, ನಿಮಗೆ ಓಕೆ ನಾನು ಏನು ದುಡ್ಡು ಪೇ ಮಾಡಿದ್ದೀನಿ ಅದಕ್ಕೆ ನನಗೆಲ್ಲ ಕರೆಕ್ಟಾಗಿರುವಂಥ ಒಂದು ಕಾಂಪೊನೆಂಟ್ರಿ ಇರುವಂಥ ಬೈಕ್ ಸಿಕ್ಕಿದೆ, ವ್ಯಾಲ್ಯೂ ಸಿಗ್ತಾ ಇದೆ ವಿತ್ ದಿಸ್ ಬೈ ಅಂತ ಅನಿಸುತ್ತೆ. ಸೊ ಎಸ್, ಬಟ್ ಖರ್ಚುಗಳಿರುತ್ತೆ, ಡೀಸೆಂಟ್ ಖರ್ಚುಗಳಿರುತ್ತೆ, ಬಟ್ ಪಾಕೆಟ್ಗೆ ಹಿಟ್ ಆಗಲ್ಲ ಇದು. ನೆಕ್ಸ್ಟು 3 to 4 lakhs ಸೆಗ್ಮೆಂಟಲ್ಲಿ ನೀವು ಎನಿ ಕೈಂಡ್ ಆಫ್ ಬೈಕ್ ಬೈ ಮಾಡ್ತೀರಂದರೆ ಫಸ್ಟ್ ಆಫ್ ಆಲ್ ನೀವು ಯು ಹ್ಯಾವ್ ಮೇಡ್ ಅ ಲಿಟಲ್ ಬಿಟ್ ಆಫ್ ಸ್ಟ್ರೆಚ್ಚು. 2 to 3 lakhs ನಿಮಗೆ ಅಷ್ಟು ಸ್ಟ್ರೆಚ್ ಅಂತ ಅನಿಸಲ್ಲ, ಬಟ್ ಎಸ್ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಬಟ್ ನಿಮಗೆ ಓಕೆ ವಾಟ್ ಐ ಸ್ಪೆಂಟ್ ಅದಕ್ಕೇನೋ ಒಂದು ವ್ಯಾಲ್ಯೂ ಸಿಕ್ಕಿದೆ ಅನ್ಸುತ್ತೆ. ಇಲ್ಲಿ ನಿಮಗೆ ಐ ವುಡ್ ಸೇ ವಾಟ್ ಐ ಸ್ಪೆಂಟ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ದಂಗೆ ಅನಿಸಲ್ಲ. ಮೇ ಬಿ ನಾನು ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡಿದ್ದೀನಿ ಅಂತ ಒಂದು ಅನಿಸುತ್ತೆ ನಿಮಗೆ. ಇಲ್ಲಿ 3 to 4 lakhs ಆ ಸೆಗ್ಮೆಂಟಲ್ಲಿ ಡೆಫಿನೆಟ್ಲಿ ನಿಮ್ಗೆ ಅನಿಸುತ್ತೆ. ಆ್ಯಸ್ ಆಫ್ ನಾವು ನಾನು ಹೇಳ್ತಾ ಇರೋದು ಈ ಕರೆಂಟ್ ಮಾರ್ಕೆಟು ಈ 2025ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಈ ವಿಡಿಯೋನ 5 ವರ್ಷ ಆದಮೇಲೆ ನೋಡಬೇಡಿ. ಸೊ ಇವಾಗ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ 3 to 4 lakhs ಸೆಗ್ಮೆಂಟಲ್ಲಿ ಐ ವುಡ್ ಸೇ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದಾಗ ಅನಿಸುತ್ತೆ. ನಿಮಗೆ ಎಕ್ಸ್ಪೆನ್ಸಸ್ಸು ತುಂಬ ಇರುತ್ತೆ, ಪೇಯ್ನು ನಿಮಗೆ ಫೀಲ್ ಆಗುತ್ತೆ. ನೀವು ಏನಕ್ಕೆ ಇಷ್ಟೊಂದು ಖರ್ಚು ಮಾಡಿಬಿಟ್ಟೆ ಅಂತ ಪೇಯ್ನು ನಿಮಗೆ ಫೀಲ್ ಆಗೇ ಆಗುತ್ತೆ. ಸೊ ಅದಕ್ಕೆ ನೀವು ರೆಡಿಯಾಗಿರಿ. ಬಟ್ ಎಸ್, ನಿಮಗೆ ಎಕ್ಸ್ಪೀರಿಯನ್ಸ್ ಕಡೆ ಆಮೇಲೆ ಬರ್ತೀನಿ. ಸೆಟ್ ನಿಮಗೆ ಖರ್ಚುಗಳು ಇರುತ್ತೆ, ನಿಮಗೆ ಎಕ್ಸ್ಪೆನ್ಸಸ್ ಇರುತ್ತೆ, ಪೇಯ್ನು ಇರುತ್ತೆ, ಆ್ಯಂಡ್ ಯು ವಿಲ್ ಫೀಲ್ ಲೈಕ್ ಯು ಮೇಡ್ ಅ ಸ್ಟ್ರೆಚ್ಚು. ನೆಕ್ಸ್ಟ್ 4 to 5 lakhs ಸೆಗ್ಮೆಂಟ್ ಬರೋಣ, ವೇರ್ ಐ ಥಿಂಕ್ ದ ಮಾಸ್ ಮಾರ್ಕೆಟ್ ಸೆಗ್ಮೆಂಟ್ ಆಲ್ಮೋಸ್ಟ್ ಎಂಡ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೆಫಿನೆಟ್ಲಿ ಯು ಶುಡ್ ಬಿ ರಿಯಲಿ ನೀವು 3 to 4 times ಥಿಂಕ್ ಮಾಡಬೇಕು. ಈ ಕ್ಯಾಟಗರಿ ಆಫ್ ಬೈಕ್ಸ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ಸುಮ್ಮನೆ ಬೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಅಟ್ಲೀಸ್ಟ್ ಒಂದು ಹಳೆ ಬೈಕ್ ಯಾವುದಾದ್ರೂ ಇರಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇಫ್ ಯು ಹ್ಯಾವ್ ಬಾಟ್ ಸಮ್ ಸರ್ಟನ್ ಕೈಂಡ್ ಆಫ್ ಬೈಕ್ ಅಂದರೆ ತೊಗೊಳ್ಳಿ. ಬಟ್ ಐ ನೋ ಇಲ್ಲಿ ನಿಮ್ಮದು ಮೇನ್ ಥಿಂಗ್ ನೋಡಬೇಕಾಗಿರೋದು ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿದೆ ಅಂದರೆ ದೆನ್ ಯು ಕ್ಯಾನ್ ಗೋ ವಿತ್ ದೀಸ್ ಕೈಂಡ್ ಆಫ್ ಬೈಕ್ಸು 4 to 5 lakhs. ಅದರ್ವೈಸ್ ನನ್ನ ಪ್ರಕಾರ ಅವಶ್ಯಕತೆ ಜಾಸ್ತಿ ಇಲ್ಲ. ನಿಮಗೆ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಇಲ್ಲಿ ತನಕ ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಸ್, ಐ ನೋ ಅದಕ್ಕೆ ಬರ್ತೀನಿ, ಎಕ್ಸ್ಪೀರಿಯನ್ಸ್ಗೋಸ್ಕರ ತುಂಬ ಜನ ತೊಗೋತಾರೆ. ಬಟ್ ಐ ಅಂಡರ್ಸ್ಟ್ಯಾಂಡ್ ಇಲ್ಲಿ ಅದು ತುಂಬ ಖರ್ಚುಗಳಿರುತ್ತೆ ನಿಮಗೆ. ಇಟ್ಸ್ ನಾಟ್ ಜಸ್ಟ್ ಇನಿಷಿಯಲ್ ಬೈ ಮಾತ್ರ ಇರಲ್ಲ, ರೆಗ್ಯುಲರ್ ಸ್ಪೆಂಡಿಂಗು ತುಂಬ ಇರುತ್ತೆ, ಮೇಂಟೆನೆನ್ಸು ತುಂಬ ಇರುತ್ತೆ. ಆ್ಯಂಡ್ ಎಸ್, ನಿಮಗೆ ಪೇಯ್ನ್ ಅಂತೂ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಬಿಕಾಸ್ ಇದೇ ಪ್ರೈಸಲ್ಲಿ ನೀವು ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಬೈ ಮಾಡ್ಬೋದಿತ್ತು. ಸೊ ನಿಮಗೆ ಪೇಯ್ನ್ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ನೆಕ್ಸ್ಟು ಅಬೋವ್ 5 lakhs. ನಾನು 5 lakhs ಮೇಲೆ ಏನೇ ನೀವು ಬೈಕ್ ತೊಗೋತೀರಂದ್ರೂ ತುಂಬ ಯೋಚನೆ ಮಾಡೋದು ಬಿಟ್ಟಾಕಿ ಯು ವಿಲ್ ಸಫರು. ನೀವು ಡೆಫಿನೆಟ್ಲಿ ಪೇಯ್ನ್ ಫೀಲ್ ಮಾಡ್ತೀರಾ. ಆ ಪೇಯ್ನಲ್ಲಿ ರಿಟರ್ನ್ ಏನು ಸಿಗುತ್ತೆ ಅದು ಆಮೇಲೆ ಮಾತಾಡೋಣ. ಬಟ್ ನಿಮಗೆ ಪೇಯ್ನ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ತುಂಬ ನೀವು ಲೈಫಲ್ಲಿ ಸ್ಯಾಕ್ರಿಫೈಸಸ್ ಮಾಡೋಕ್ಕೆ ರೆಡಿ ಇರಬೇಕು ನೀವು ವಿತ್ ದಿಸ್. ಸೊ ನನ್ನ ಒಪಿನಿಯಲ್ಲಿ ಇಫ್ ಯು ಆರ್ ನಾಟ್ ಅ ಮೋಟರ್ ಸೈಕಲ್ ಎಂಥೂಸಿಯಾಸ್ಟು ಈ ಅರೀನಾ ಅಬೋವ್ 5 lakhs ಅರೀನಾಗೆ ಹೋಗೋಕ್ಕೆ ಹೋಗ್ಬೇಡಿ ಜಾಸ್ತಿ. ಸೊ ದಟ್ ಈಸ್ ವಾಟ್ ಐ ಸಜೆಸ್ಟ್. ಈವನ್ ನಿಮ್ಮ ಹತ್ರ ದುಡ್ಡಿದೆ ಅಂದರೂ ಡೋಂಟ್ ಗೋ ಪುಷ್ ಆನ್ ದಿಸ್ ಕ್ಯಾಟಗರಿ. ಯು ವಿಲ್ ಲಿಟಲ್ ಬಿಟ್ ರಿಗ್ರೆಟ್ ಇಫ್ ಯು ಆರ್ ನಾಟ್ ಅ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್. ಸೊ ಮೊದಲೇ ಹೇಳ್ತಾ ಇದ್ದೀನಿ. ಸೊ ಇವಾಗ ವಾಟ್ ಆರ್ ದ ವೇಸ್ ಯು ಕ್ಯಾನ್ ಬೈ ಬೈಕ್. ಸೊ ನೀವು 3 ವೇಸಲ್ಲಿ ಬೈ ಮಾಡ್ಬೋದು. ಒಂದು ಫುಲ್ ಕ್ಯಾಶಲ್ಲಿ ಬೈ ಮಾಡ್ಬೋದು, ಸೆಕೆಂಡ್ ಬಂದ್ಬಿಟ್ಟು EMI ಮೇಲೆ ಬೈ ಮಾಡ್ಬೋದು, ಇನ್ನೊಂದು ಬಂದ್ಬಿಟ್ಟು ನೀವು ಸೆಕೆಂಡ್ಸಲ್ಲಿ ಬೈ ಮಾಡ್ಬೋದು. ಸೊ ಫಸ್ಟು ಫುಲ್ ಕ್ಯಾಶ್ ಬೈಯಲ್ಲಿ ಮಾತಾಡೋಣ ಆ್ಯಂಡ್ ಇದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳ್ಬಿಡ್ತೀನಿ. ಫುಲ್ ಕ್ಯಾಶ್ ಬೈ ನನ್ನ ಒಪಿನಿಯನ್ಲಿ ಐ ವುಡ್ ಸೇ ಇಸ್ ದ ಬೆಸ್ಟ್ ವೇ ಯು ಶುಡ್ ಬೈ ಆ್ಯಕ್ಚುಲಿ ನೀವು ಎನಿ ಕಮಾಡಿಟಿ ಬೈ ಮಾಡಬೇಕಂದ್ರೆ ಆದಷ್ಟು ಫುಲ್ ಕ್ಯಾಶ್ ಬೈ ಮಾಡಿ. ಫುಲ್ ಕ್ಯಾಶಲ್ಲಿ ದ ಓನ್ಲಿ ಡಿಸಡ್ವಾಂಟೇಜ್ ಏನಿರುತ್ತೆ ಅಂದರೆ ನಿಮಗೆ ಒಂದೇ ಸಲ ನಿಮಗೆ ಖರ್ಚು ಮಾಡ್ದಂಗೆ ಅನಿಸ್ಬಿಡುತ್ತೆ. ಸೊ ನಿಮಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಅದು ಒಂದೇ ಇರುತ್ತೆ ಪೇಯ್ನು. ಅದು ಬಿಟ್ಟರೆ ನಿಮಗೆ ವಾಟ್ ಎವರ್ ನಿಮ್ಮದು ಬೆಸ್ಟ್, ನಿಮ್ಮದು ಫಿನಾನ್ಷಿಯಲ್ ಕಂಡೀಷನ್ ತಕ್ಕಂಗೆ ತೊಗೊಂಡಂಗೆ ನೀವು ಆಗುತ್ತೆ. ಸೊ ನಿಮ್ಗೆ ಯಾವತ್ತೂ ಅಷ್ಟೊಂದು ಬೇಜಾರಾಗಲ್ಲ. ಬಿಕಾಸ್ ನೀವು ಫುಲ್ ಕ್ಯಾಶ್ ಬೈ ಮಾಡಬೇಕಂದ್ರೆ ನಿಮ್ಮ ಹತ್ರ ಫುಲ್ ಕ್ಯಾಶ್ ಇರಬೇಕಲ್ವಾ. ಸೊ ಆಬ್ವಿಯಸ್ಲಿ ಯು ವಿಲ್ ಫೀಲ್ ದಟ್ ಓಕೆ ನಾನು ಕರೆಕ್ಟಾಗಿ ಬೈ ಮಾಡಿದ್ದೀನಿ ಅಂತ. ಬಟ್ ಆದಷ್ಟು ನೀವು ಫುಲ್ ಕ್ಯಾಶ್ ಬೈ ಮಾಡಬೇಕಾದ್ರೆ ನೀವು ಓವರ್ ಸ್ಟ್ರೆಚ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು. ಸೊ ನಿಮಗೆ ಎಷ್ಟಾಗತ್ತಷ್ಟು ನಿಮ್ಮದು ಬೈ ಮಾಡೋಕ್ಕೆ ಹೋಗಿ. ಆ್ಯಂಡ್ ಫುಲ್ ಕ್ಯಾಶ್ ನನ್ನ ಒಪಿನಿಯಲ್ಲಿ ಎಲ್ಲ ಕ್ಯಾಟಗರಿ ನೀವು ಬೈ ಮಾಡ್ಬೋದು. 2 to 3 lakhs ಕ್ಯಾಟಗರಿ ತನಕ ನೀವು ನನ್ನ ಒಪಿನಿಯನ್ ಫುಲ್ ಕ್ಯಾಶ್ ಹೋಗ್ಬೋದು, ಅಷ್ಟೊಂದೇನೋ ಬೇಜಾರಾಗಲ್ಲ ನಿಮಗೆ. ಬಟ್ 3 lakhs ಮೇಲ್ಗಡೆ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಆಪ್ಷನ್ಸ್ ನೋಡಿ. ನೀವು ಫುಲ್ ಕ್ಯಾಶ್ ಹೋಗಬೇಕಾ, EMI ಹೋಗಬೇಕಾ, ಆರ್ ಸೆಕೆಂಡ್ಸ್ ಹೋಗಬೇಕಾ, ಇದನ್ನು ಸ್ವಲ್ಪ ಯೋಚನೆ ಮಾಡಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಆ್ಯಂಡ್ 5 lakhs ಮೇಲೆ ಆಬ್ವಿಯಸ್ಲಿ ಐ ವುಡ್ ಸೇ ಇನ್ ಜನರಲ್ ಟು ಬಿ ವೆರಿ ಆನೆಸ್ಟ್, ನೀವು ಫುಲ್ ಕ್ಯಾಶ್ ತೊಗೋತಾ ಇದ್ದೀರಾ ಅಂದರೆ ಆ ಪೇಯ್ನ್ ಫೀಲ್ ಆಗುತ್ತೆ. ಆ್ಯಂಡ್ ಬಟ್ ಸ್ಟಿಲ್ ನಿಮಗೆ ಓವರ್ ಆಲ್ ನಿಮಗೆ ಲೇಟರ್ ಆನ್ ನಿಮಗೆ ಫ್ಯೂಚರಲ್ಲಿ ಅಷ್ಟೊಂದು ಟೆನ್ಷನ್ ಇರಲ್ಲ. ಬಿಕಾಸ್ ಯು ಕ್ಯಾನ್ ಸೆಲ್ ದಟ್ ಬೈಕ್ ಆಫ್ ವಾಟ್ ಎವರ್ ಇಟ್ ಈಸ್. ಬಟ್ ದಟ್ ಈಸ್ ದ ಥಿಂಗು. ಸೊ ಫುಲ್ ಕ್ಯಾಶ್ ಇಸ್ ದ ಬೆಸ್ಟ್ ಆಪ್ಷನ್ ನನ್ನ ಒಪಿನಿಯನ್ಲಿ. ಬಟ್ ನೀವು ಯೋಚನೆ ಮಾಡ್ಬೋದು. ಫ್ರಮ್ ಅಬೌವ್ 3 lakhs ನೀವು ಸ್ವಲ್ಪ ಯೋಚನೆ ಮಾಡ್ಬೋದು. ಬಟ್ ಸ್ಟಿಲ್ ನಾನು ಸಜೆಸ್ಟ್ ಮಾಡ್ತೀನಿ ಫುಲ್ ಕ್ಯಾಶೇ ಹೋಗಿ. ಟ್ರೈ ಟು ಬೈ ನಿಮ್ಮದು ಫುಲ್ ಕ್ಯಾಶೇ, ದಟ್ ಈಸ್ ದ ಬೆಸ್ಟ್ ಆಪ್ಷನ್. ಸೆಕೆಂಡ್ ಇವಾಗ ಬರೋಣ EMI ಆಪ್ಷನ್ನು.
ಇ ಎಮ್ ಐ ಆಪ್ಷನು ತುಂಬ ಜನಕ್ಕೆ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ತುಂಬ ಜನಕ್ಕೆ ಇ ಎಮ್ ಐ ಸ್ವಲ್ಪ ಸಣ್ಣದಾಗಿ ಪೇ ಮಾಡ್ಬೋದು ಅಂತ. ಬಟ್ ನನ್ನ ಒಪಿನಿಯನ್ಲಿ ಫಸ್ಟ್ ಡಿಸಡ್ವಾಂಟೇಜ್ ಹೇಳ್ಬಿಡ್ತೀನಿ ಇ ಎಮ್ ಐ ನಿಮ್ಮದು ಫ್ರೀಡಮ್ನ ಯಾವಾಗಲೂ ರೆಸ್ಟ್ರಿಕ್ಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಆ ಗಾಡಿ ನೀವು ಇ ಎಮ್ ಐ ಕ್ಲಿಯರ್ ಮಾಡೋ ತನಕ ನಿಮಗೆ ಆ ಪೇನ್ ಇರುತ್ತೆ ನಿಮಗೆ ಯಾವಾಗಲೂ. ದಟ್ ನೀವು ಆ ಗಾಡಿನ ನೀವು ಸೆಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇ ಎಮ್ ಐ ಕ್ಲಿಯರ್ ಮಾಡಿದಾಗಲೇ ಮೇಲೆ ನೀವು ಸೆಲ್ ಮಾಡೋಕ್ಕಾಗುತ್ತೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಗಾಡಿ ವಿತ್ ಇ ಎಮ್ ಐ, ಯು ಮೇಕ್ ಶೋರ್ ದಟ್ ಯು ರಿಯಲಿ ಲೈಕ್ ದ ಬೈಕು. ಅದು ಲೈಕ್ ಆಗಿಲ್ಲ ಅಂದರೆ ಇ ಎಮ್ ಐ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು. ಸೊ ದ್ಯಾಟ್ ಈಸ್ ಮೈ ಸಜೆಷನ್. ಇ ಎಮ್ ಐ ಆದಷ್ಟು ಹಸೆನೋ ಅವಾಯ್ಡ್ ಮಾಡಲೇಬೇಕು, ಫುಲ್ ಕ್ಯಾಶ್ಗೆ ಹೋಗಬೇಕು. ಬಟ್ ಆ್ಯಸ್ ಎ ಟೋಲ್ಡು ನಿಮಗೆ ಆಸೆ ಇರುತ್ತೆ, ಸೊ ನೀವು ಪೂರೈಸೋಕ್ಕೆ ತೊಗೋತೀರಾ. ಸೊ ಆ ಥರ ಇದ್ರೂ ನೀವು ಫ್ಯೂ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಅದು ಏನು ರೂಲ್ಸು ಅಂತ ಹೇಳ್ಬಿಟ್ಟು ಫಸ್ಟ್ಲಿ, ಸೊ ಇ ಎಮ್ ಐ ನೀವು ತೊಗೋಬೇಕಾದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಇರೋದು ದಟ್ ನೀವು ಯಾವಾಗಲೂ ಅಟ್ಲೀಸ್ಟ್ ನಿಮ್ಮ ಹತ್ರ ಹಾಫ್ ದ ಮನಿ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು 4 lakhs ಬೈ ಮಾಡ್ತಾ ಇದ್ದೀರ ಅಂದರೆ ಮಿನಿಮಮ್ ನಿಮಗೆ 2 lakhs ನಿಮ್ಮ ಹತ್ರ ಇರಬೇಕು. ಅದರ್ವೈಸ್ ನೀವು ಅದು ಆದಷ್ಟು ನೀವು ಹೋಗಬೇಡಿ. ನಂದು ಒಪಿನಿಯನ್ ಇರೋದು ನೀವು ಡೋಂಟ್ ಗೋ ಫಾರ್ ಇಟ್. ಸೊ ನಿಮಗೆ ಮೇ ಬಿ ನೀವು ಅದಕ್ಕಿಂತ ಕಮ್ಮಿ ಸೆಗ್ಮೆಂಟ್ಗೆ ನೀವು ಹೋಗ್ಬೇಕು, ಪುಷ್ ಮಾಡಬೇಕಾಗುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ದ ಮನಿ ಟು ಪೇ ಹಾಫ್ ದ ಮನಿ, ದೆನ್ ಡೋಂಟ್ ಗೋ ಫಾರ್ ದಟ್ ಬೈಕ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಒಪಿನಿಯನ್ಲಿ ಇಸ್, ಇಫ್ ನೀವು ಇ ಎಮ್ ಐ ಆಪ್ಷನ್ಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಟೆನ್ಯೂರ್ ನೋಡಬೇಕು, ಎಷ್ಟು ಪೀರಿಯಡ್ ಆಫ್ ಇ ಎಮ್ ಐ ಮಾಡ್ತೀರಂತ. ಸೊ ಅವ್ರು ಎಷ್ಟು ಬೇಕಾದರೆ ಕೊಡ್ತಾರೆ. ಬಟ್ ಬೈಕ್ ವೈಸ್ ನಾನು ನೋಡೋದಾದರೆ ನೀವು ಆದಷ್ಟು ನೀವು 2 yearsಲ್ಲಿ ಇ ಎಮ್ ಐನ ಕ್ಲೋಸ್ ಮಾಡೋಕ್ಕೆ ನೋಡಿ. ಮೋರ್ ದೆನ್ 2 years ಪುಷ್ ಮಾಡೋಕ್ಕೆ ಹೋಗಬೇಡಿ. ಐ ವುಡ್ ಸೇ 3 years ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ 2 years ಮೇಲೆ ಹೋದರೆ ಅಂತ. ಬಟ್ 3 years ಮೇಲೆ ಅಂತೂ ನನ್ನ ಪ್ರಕಾರ ನಾನಂತೂ ರೆಕಮೆಂಡ್ ಮಾಡಲ್ಲ. ಬಟ್ ಮಿನಿಮಮ್ 2 years ಮಾಡಿ. ಬೆಸ್ಟ್ ಕೇಸ್ ಸಿನಾರಿಯೋ ನನ್ನ ಪ್ರಕಾರ 1 yearಲ್ಲೇ ನೀವು ಕ್ಲೋಸ್ ಮಾಡೋಕ್ಕಾಗುತ್ತೆ. ದ್ಯಾಟ್ ಈಸ್ ದ ಬೆಸ್ಟ್ ಕೇಸ್ ಸಿನಾರಿಯೋ ನೀವು ಕ್ಲೋಸ್ ಮಾಡೋಕ್ಕೆ. ನಿಮಗೆ 1 yearಲ್ಲಿ ಆರ್ 2 years ಒಳಗಡೆ ನಿಮಗೆ ಕ್ಲೋಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಐ ಥಿಂಕ್ ನಿಮಗೆ ಬೇರೆ ಸೆಗ್ಮೆಂಟ್ ಆಫ್ ಬೈಕ್ ನೀವು ಚೂಸ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ 3 years ಆಗುತ್ತೆ ಅಂದರೆ ನಿಮಗೆ ತುಂಬ ನಾಲೆಜ್ ಇದೆ ಈ ಬೈಕ್ ಬಗ್ಗೆ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಮೋರ್ ದೆನ್ 8 years ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ದ 3 year ಆಪ್ಷನ್. ಬಟ್ ಅದರ್ವೈಸ್ ನೀವು 3 year ಆಪ್ಷನ್ ತೊಗೊಳ್ಳೇಬೇಡಿ. 2 year ಏನಕ್ಕೆ ಹೇಳ್ತಾ ಅಂದರೆ, ಒನ್ ಆಫ್ ದ ರೀಸನ್ ಏನು ಹೇಳ್ತಾ ಅಂದರೆ, ಇನ್ ಕೇಸ್ ನಿಮಗೆ ಬೈಕು ಸಮ್ವೇರ್ ಡೌನ್ ದ ಲೈನ್ ಇಷ್ಟ ಆಯಿತು ಅಂತ ಹೇಳ್ಕೊಳ್ಳಿ, ನೀವು ನಾಲೆಜ್ ಇಟ್ಕೊಂಡೆ ನೀವು ಬೈಕ್ ಮಾಡಬೇಕು. ಬಟ್ ಸಮ್ವೇರ್ ಡೌನ್ ದ ಲೈನ್ ದೇರ್ ಕಮ್ಸ್ ಅ ಗ್ರೇಟ್ ಬೈಕ್, ಇದಕ್ಕಿಂತಲೂ ಒಂದು ಬೆಟರ್ ಕ್ವಾಲಿಟಿ ಬೈಕ್ ಬಂತು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಅದನ್ನು ಬೈ ಮಾಡಬೇಕಂದ್ರೆ ಯು ಕೆನಾಟ್ ಸೆಲ್ ದಿಸ್ ಬೈಕು. ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಏನಂದರೆ, ನಿಮಗೆ ನಾನು ರೀಸೇಲ್ ವ್ಯಾಲ್ಯೂಗೆ ಬರ್ತೀನಿ. ಸೊ ಬಿಕಾಸ್ ಮೆನಿ ಟೈಮ್ಸ್ ನಾನು ಹೇಳ್ತೀನಿ ನೋಡಿ, ನಿಮಗೆ ಹಾಫ್ ದ ಪ್ರೈಸ್ ನಿಮ್ಮ ಹತ್ರ ಇರಲ್ಲ, ಸಮ್ಟೈಮ್ಸ್ ಹಾಫ್ ದ ಅಮೌಂಟ್ ಇರಲ್ಲ. ಆವಾಗ ನೀವು ಹಳೆ ಬೈಕ್ನ ವಿಚ್ ಎವರ್ ಬೈಕ್ ಯು ಓನ್ಡ್ ಅದನ್ನು ಸೆಲ್ ಮಾಡಿಬಿಟ್ಟು ನೀವು ಯು ವಾಂಟೆಡ್ ಟು ಲೈಕ್ ಯೂಸ್ ದಟ್ ಮನಿ ಟು ಬೈ ದ ಬೈಕ್. ಸೊ ಆ ಸಿನಾರಿಯಲ್ಲೂ ನಿಮಗೆ ಇನ್ ಕೇಸ್ ನಿಮ್ಮದು 2 yearsಗಿಂತ ಜಾಸ್ತಿ ಇದೆ ಅಂದರೆ ನಿಮ್ಮ ಬೈಕು, ದೆನ್ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದಟ್ ಮಚ್ ವ್ಯಾಲ್ಯೂ ಆಲ್ಸೋ ಫ್ರಮ್ ಯುವರ್ ಕರೆಂಟ್ ಬೈಕು. ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಬೆಸ್ಟ್ ಕೇಸ್ ನನ್ನ ಒಪಿನಿಯನ್ಲಿ ಮ್ಯಾಕ್ಸಿಮಮ್ 2 yearsಲ್ಲಿ ನಿಮ್ಮದು ಇ ಎಮ್ ಐ ಟೆನ್ಯೂರ್ನ ಕ್ಲೋಸ್ ಮಾಡೋಕ್ಕೆ ನೋಡಿ. ಸೊ ಇವಾಗ ಅದೇ ಪಾಯಿಂಟಿಗೆ ಬರ್ತೀನಿ. ಇನ್ ಕೇಸ್ ಯು ಡೋಂಟ್ ಹ್ಯಾವ್ ದಟ್ ಮನಿ ಟು ಬೈ ದ ಬೈಕ್ ವಿಚ್ ಇಸ್ ದ ಹಾಫ್ ದ ಅಮೌಂಟ್ ಆಫ್ ಮನಿ ಟು ಪೇ ದ ಇ ಎಮ್ ಐ, ಆರ್ ನಿಮಗೆ ಆ ಫುಲ್ ಕ್ಯಾಶ್ ಅಮೌಂಟ್ ನಿಮಗೆ ಪೇ ಮಾಡೋಕ್ಕೆ ನಿಮ್ಮ ಹತ್ರ ದಟ್ ಅಮೌಂಟ್ ಇಲ್ಲ. ಸೊ ಕ್ಯಾನ್ ಐ ಆ್ಯಕ್ಚುಲಿ ಗೆಟ್ ದಟ್ ಮನಿ ಫ್ರಮ್ ಮೈ ಓಲ್ಡ್ ಬೈಕ್? ಸೊ ನೀವು ಆಲ್ರೆಡಿ ಬೈಕ್ ರೈಡ್ ಮಾಡ್ತಾ ಇದ್ದೀರಾ, ಸೊ ಅದನ್ನು ಸೆಲ್ ಮಾಡಿಬಿಟ್ಟು ಕ್ಯಾನ್ ಐ ಆ್ಯಕ್ಚುಲಿ ಯೂಸ್ ದಟ್ ಟು ಗೆಟ್ ದ ನ್ಯೂ ಬೈಕ್ಸ್ ಅರೌಂಡ್ ಅಂದರೆ, ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಯಾವ ಟೈಮಲ್ಲಿ ನೀವು ಸೆಲ್ ಮಾಡಬೇಕು ಸೊ ದಟ್ ಯು ಗೆಟ್ ದ ಬೆಸ್ಟ್ ವ್ಯಾಲ್ಯೂ. ಡೆಫಿನೆಟ್ಲಿ ನೀವು 1 year ಆರ್ ಲೆಸ್ ದೆನ್ 1 year ಆರ್ ನೀವು 10,000 kilometerಗಿಂತ ಕೆಳಗಡೆ ನೀವು ಒಂದು ಬೈಕ್ನ ಸೆಲ್ ಮಾಡ್ತೀರ ಅಂದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಸೊ ಅದರಲ್ಲೇನು ಡೌಟೇ ಇಲ್ಲ. ಐನೋ ಸ್ವಲ್ಪ ಪೇಯ್ನ್ ಆಗುತ್ತೆ, ಪೇಯ್ನ್ ಇನ್ ದ ಸೆನ್ಸ್ ಅನಾಯ್ ಆಗುತ್ತೆ, ಅಯ್ಯೋ ನನಗೆ ತಿರ್ಗಾ ಎಲ್ಲ ಈ ಪೇಪರ್ ವರ್ಕ್ ಮಾಡಬೇಕು ಅಂತ ತಲೆನೋ ಆಗುತ್ತೆ. ಬಟ್ ಟು ಬಿ ಆನೆಸ್ಟ್ ನಾನು ಹೇಳ್ತಾ ಇದ್ದೀನಿ, ಇಫ್ ಯು ಡೋಂಟ್ ಲೈಕ್ ದ ಬೈಕ್ ಇನ್ ಲೆಸ್ ದೆನ್ 1 year ನೀವು ರೆಕಗ್ನೈಸ್ ಮಾಡಿದ್ದೀರಾ ಅಂದರೆ, ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ, ಗೋ ಆ್ಯಂಡ್ ಸೆಲ್ ದ ಬೈಕು, ತಲೆನೇ ಕೆಡ್ಸ್ಕೋಬೇಡಿ. ಸೊ ದಟ್ ಈಸ್ ವಾಟ್ ಐ ವಿಲ್ ಸಜೆಸ್ಟು. 1 yearಗಿಂತ ಕಮ್ಮಿ ಇಸ್ ಅ ಬೆಸ್ಟ್ ಟೈಮ್. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೈಕು 1 yearಗಿಂತ ಕಮ್ಮಿ, 10,000 kilometerಗಿಂತ ಕಮ್ಮಿ ಸೆಲ್ ಮಾಡಿ ನಿಮ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಎಸ್ ನಿಮಗೆ ಸ್ವಲ್ಪ ಪೇನ್ ಆಗುತ್ತೆ, ಅದನ್ನೇನೂ ಆಗಲ್ಲ. ನೆಕ್ಸ್ಟು 10,000 to 20,000 kilometer. ಇಲ್ಲಿ ನನ್ನ ಪ್ರಕಾರ ಐ ವುಡ್ ಸೇ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಓರಿಯೆಂಟೆಡ್ ಸೇಲ್ ಆಗುತ್ತೆ. ಬಿಕಾಸ್ ನಿಮಗೆ ಅರೌಂಡ್ 70 to 80% ಆಫ್ ದಟ್ ಬೈಕ್ ವ್ಯಾಲ್ಯೂ ಸಿಗೋ ಚಾನ್ಸಸ್ ಇರುತ್ತೆ ನಿಮಗೆ. ಆಬ್ವಿಯಸ್ಲಿ 90% ಎಲ್ಲ ಸಿಗೋಲ್ಲ ನಿಮಗೆ, ಬಟ್ 70 to 80% ಡೆಫಿನೆಟ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ನಿಮಗೆ ಬೈಕ್ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದಂಗೂ ಆಗುತ್ತೆ. ಸೊ ಆ ಬೈಕಿಂದ ಎಕ್ಸ್ಪೀರಿಯನ್ಸ್ ತೊಗೊಂಡಾಗುತ್ತೆ, ಪ್ಲಸ್ ನಿಮಗೆ 2 years ಆ ಬೈಕ್ ಜೊತೆ ಇದ್ದಂಗೂ ಆಗುತ್ತೆ. ಜನರಲಿ ಈ ಥರ ಮಾಡೋದು ಯಾವಾಗಂದರೆ ನಿಮಗೆ ಬೈಕ್ ಇಷ್ಟ ಆಗಿರುತ್ತೆ, ಬಟ್ ಆ್ಯಸ್ ಐ ಟೋಲ್ಡ್ ನಿಮಗೆ ಯಾವುದೋ ಒಂದು ಸ್ಪೆಷಲ್ ಬೈಕ್ ಬಂದಿರುತ್ತೆ. ಆ್ಯಂಡ್ ನಂದು ಸೇಮ್ ಸಿನಾರಿಯೋನ. ಸೊ ಆ ಸ್ಪೆಷಲ್ ಬೈಕ್ ತೊಗೋಬೇಕಾದ್ರೆ ಯು ಸಮ್ಟೈಮ್ಸ್ ಕನ್ಸಿಡರ್ ದಿಸ್ ಲೈಕ್ ಈ 10,000 to 20,000 ನೀವು ಜನರಲಿ ನೀವು ಸೆಲ್ ಆಫ್ ಮಾಡ್ತೀರಾ. ಸೊ ನೆಕ್ಸ್ಟ್ 20,000 to 30,000. ಸೊ 20,000 to 30,000 ನನ್ನ ಪ್ರಕಾರ ಇಸ್ ದ ಲಾಸ್ಟ್ ಅಮೌಂಟ್ ಆಫ್ ಕಿಲೋಮೀಟರ್ಸ್. ಸೊ 20,000 to 30,000 ಆರ್ ಲೆಸ್ ದೆನ್ 3 years. ಸೊ 3 years or 20,000 to 30,000 kilometer ಅಂದರೆ ಐ ವುಡ್ ಸೇ ಅದು ಲಾಸ್ಟ್ ಐ ವುಡ್ ಸೇ ನಿಮ್ಮದು ಲೈಕ್ ಪಾಯಿಂಟ್ ವೇರ್ ನೀವು ಬೈಕ್ನ ಸೆಲ್ ಮಾಡದೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ವ್ಯಾಲ್ಯೂ ನೀವು ಡಿರೈವ್ ಮಾಡ್ತೀರಾ. ಅರೌಂಡ್ 50 to 60% ಆಫ್ ದ ಬೈಕ್ ವ್ಯಾಲ್ಯೂ ನಿಮಗೆ ಜನರಲಿ ಸಿಗುತ್ತೆ ಅಲ್ಲಿ. ಸೊ ಎಸ್ ನಿಮಗೆ ಐ ವುಡ್ ಸೇ ನಿಮಗೆ ಬೈಕ್ ಇಷ್ಟ ಆಗಿರುತ್ತೆ, ಬಟ್ ಆ್ಯಸ್ ಐ ಟೋಲ್ಡು ನಿಮಗೆ ಒಂದು ಹೊಸ ಬೈಕ್ ತೊಗೋಬೇಕಂದ್ರೆ
ತೊಗೋತೀರಾ. ಬಟ್ ಇಲ್ಲಿ ಇಫ್ ಯು ಆರ್ ಬೈಯಿಂಗ್ ದಟ್ ಬೈಕ್ ಸೆಕೆಂಡ್ಸು ಅಲ್ಲಿ ಸ್ವಲ್ಪ ಸಿನಾರಿಯೋ ಡಿಫ್ರೆಂಟ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೊ ದಟ್ ಈಸ್ ಐ ವುಡ್ ಸೇ. ಸೊ ಅದಾದಮೇಲೆ 30,000 ಮೇಲೆ ನೀವು ಸೆಲ್ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ವ್ಯಾಲ್ಯೂ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ಲೆಸ್ ದೆನ್ 50% ನಿಮಗೆ ಸಿಗೋದು ಜನರಲಿ. ಸೊ ದಟ್ ಈಸ್ ದ ಕೇಸು. ಅದಕ್ಕೋಸ್ಕರ ನಾನು ಹೇಳಿದೆ, ಇನ್ ಕೇಸ್ ನೀವು EMI ತೊಗೋಬೇಕಂತ ಇದ್ದೀರಾ ಅಂದರೆ ಆದಷ್ಟು 2 ಇಯರ್ಸಲ್ಲಿ ಕ್ಲೋಸ್ ಮಾಡಿ ಅಂತ. ದಟ್ ಈಸ್ ವೈ ಐ ಟೋಲ್ಡ್. ಸೊ ಐ ವುಡ್ ಸೇ ದ 10 to 20,000 ಆರ್ ಲೆಸ್ ದೆನ್ 2 ಇಯರ್ಸ್ ಅರೌಂಡು. ಸೊ ದ್ಯಾಟ್ ವುಡ್ ಬಿ ದ ಬೆಸ್ಟ್ ಕೇಸು ನಿಮಗೆ ಟು ಸೆಲ್. ನಿಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ನಿಮ್ಮ ಬೈಕ್ ಜೊತೆ ಎಕ್ಸ್ಪೀರಿಯನ್ಸು ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಏನೋ ಲೈಕ್ ಜಾಸ್ತಿ ರಿಗ್ರೆಟ್ ಇರೋಲ್ಲ ನಿಮಗೆ ಟು ಸೆಲ್ ಆಫ್ ದ ಬೈಕ್. ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ಸ್ ತೊಗೊಳ್ಳೋದಾ ಬೇಡವಾ ಅಂತ ಇದ್ದರೆ ಬೈಕ್ನ, ಟು ಬಿ ವೆರಿ ಆನೆಸ್ಟು, ನೀವು 1 to 2 lakh ಸೆಗ್ಮೆಂಟ್ ಇರೋಂಥ ಬೈಕ್ಸ್ನ ಆದಷ್ಟು ಸೆಕೆಂಡ್ಸು ತೊಗೊಳಕ್ಕೆ ಹೋಗಬೇಡಿ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ರೆಕಮೆಂಡ್. 2 lakh ಮೇಲ್ಗಡೆ ನಿಮಗೆ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಸೆಕೆಂಡ್ಸ್ ತೊಗೊಳಕ್ಕೆ ಹೋಗಿ. ಸೊ ಇನ್ನೊಂದು ಏನಂದರೆ ನಿಮಗೆ ಬೇಸಿಕಲಿ ಸೆಕೆಂಡ್ಸ್ ಮಾರ್ಕೆಟು ಕರೆಂಟ್ಲಿ ನಾನು ನೋಡಿರೋ ಪ್ರಕಾರ ಕರ್ನಾಟಕದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಎಸ್, ಕೆಲವು ಕಡೆ ನಿಮಗೆ ಡೀಸೆಂಟಾಗಿ ಚೆನ್ನಾಗಿ ಮಾರ್ತಾರೆ ಸೆಕೆಂಡ್ಸಲ್ಲೂ. ಬಟ್ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಕಾರ್ ಮಾರ್ಕೆಟ್ ಥರ ಸೆಕೆಂಡ್ಸ್ ಟೂ ವೀಲರ್ ಮಾರ್ಕೆಟ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಸ್ವಲ್ಪ ಹುಷಾರಾಗಿ ಬೈ ಮಾಡಿ. ಬಟ್ ದ ಮೇನ್ ಪ್ರಾಬ್ಲಮ್ ಈಸ್ ನಿಮಗೆ ಯಾವಾಗಲೂ ಒಂದು ಪೇಯ್ನ್ ಇರುತ್ತೆ ದಟ್ ಓಕೆ ನಾನು ಈ ಬೈಕಲ್ಲಿ ಏನಾದರೂ ಇಶ್ಯೂ ಸಡನ್ಲಿ ಬಂದುಬಿಟ್ರೆ ಏನು, ಬಿಕಾಸ್ ಯು ನೆವರ್ ನೋ ಹಳೆ ಓನರ್ ಏನು ಮಾಡಿರ್ತಾನಂತ. ಇದು ಒಂದು ಪೇಯ್ನ್ ನಿಮಗೆ ಲೈಫ್ ಲಾಂಗ್ ಇರುತ್ತೆ ಟಿಲ್ ಯು ಓನ್ ದ ಬೈಕು. ಸೊ ಇದಕ್ಕೆ ನೀವು ಯಾವಾಗಲೂ ರೆಡಿಯಾಗಿರಬೇಕು. ಬಟ್ ಇನ್ ಕೇಸ್ ನೀವು ತೊಗೋಬೇಕಂತ ಇದ್ದೀರಾ ಅಂದರೆ ಎಷ್ಟು ಕಿಲೋಮೀಟರ್ಸ್ ಮತ್ತು ಎಷ್ಟು ವರ್ಷ ಅಂತ ನೀವು ಕೇಳೋದಾದರೆ ಐ ವುಡ್ ಸೇ 10 to 1 year ನಿಮಗೆ ಬೆಸ್ಟ್ ಐ ವುಡ್ ಸೇ ಕಂಡೀಷನಲ್ಲಿ ಬೈಕ್ ಸಿಗುತ್ತೆ. ಬಟ್ ನಿಮಗೆ ವ್ಯಾಲ್ಯೂ ವೈಸ್ ನೀವು ನೋಡೋದಾದರೆ ಆಬ್ವಿಯಸ್ಲಿ ಜಾಸ್ತಿ ರಿಡ್ಯೂಸ್ ಆಗಿರೋಲ್ಲ ನಿಮಗೆ ಕಂಪೇರ್ ಟು, ಡಿಪೆಂಡ್ಸ್ ಆನ್ ದ ಬೈಕ್ ಟು ಬೈಕು. ನಿಮಗೆ ಬಿಗರ್ ಲೈಕ್ ದೊಡ್ಡ ಬೈಕು ಲೈಕ್ ಬಿಗ್ ಬೈಕ್ಸ್ ಎಲ್ಲ ನಿಮಗೆ ಮೇ ಬಿ ವ್ಯಾಲ್ಯೂ ರಿಡ್ಯೂಸ್ ಆಗಿರುತ್ತೆ. ಬಟ್ ನಿಮಗೆ ಸಣ್ಣ ಬೈಕ್ಸು ಮಾಸ್ ಮಾರ್ಕೆಟಲ್ಲಿರೋ ಬೈಕ್ಸ್ದು ವ್ಯಾಲ್ಯೂ ಅಷ್ಟೊಂದು ಡೌನ್ ಆಗಲ್ಲ. ಆ್ಯಸ್ ಎ ಟೋಲ್ಡ್ 90% ಆಗಿರೋದ್ರಿಂದ ನನ್ನ ಪ್ರಕಾರ ವ್ಯಾಲ್ಯೂ ವೈಸ್ ನಿಮಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಬಟ್ ನಿಮಗೆ ಒಳ್ಳೆ ಕಂಡೀಷನಲ್ಲಿ ಇರಬೇಕು ಅಂದರೆ ಐ ಥಿಂಕ್ ಲೆಸ್ ದ್ಯಾನ್ 10,000 ಕಿಲೋಮೀಟರ್ ಆರ್ 1 yearದು ಬೈಕ್ ತೊಗೊಳ್ಳಿ. ಸೊ 10 to 20,000 ಕಿಲೋಮೀಟರ್ ಆರ್ 2 ಇಯರ್ಸ್ಗಿಂತ ಕಮ್ಮಿ ಇರೋಂಥ ಬೈಕ್ ನೀವು ತೊಗೋತಾ ಇದ್ದೀರಾ ಅಂದರೆ ಐ ವುಡ್ ಸೇ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ. ಬಿಕಾಸ್ ನಿಮಗೆ ಒಳ್ಳೆ ಕಂಡೀಷನಲ್ಲೂ ಇರುತ್ತೆ, ಪ್ಲಸ್ ನಿಮಗೆ ಒಂದು ಸ್ವಲ್ಪ ಪ್ರೈಸು ಕಮ್ಮಿ ಪೇ ಮಾಡ್ದಂಗೆ ಆಗುತ್ತೆ. ಸೊ ಐ ವುಡ್ ಸೇ ಒಂದು ಬೆಸ್ಟ್ ಆಫ್ ಬೋತ್ ನಿಮ್ಗೆ ಸಿಗುತ್ತೆ ಇಲ್ಲಿ. ಸೊ ದ್ಯಾಟ್ ವುಡ್ ಬಿ ದ ಬೆಸ್ಟ್ ಕೇಸ್ ನೀವು ತೊಗೊಳ್ಳೋದು 10 to 20,000. 20 to 30,000 ಕಿಲೋಮೀಟ್ರಲ್ಲಿ ನಿಮಗೆ ಐ ವುಡ್ ಸೇ ನಿಮಗೆ ಬೆಸ್ಟ್ ವ್ಯಾಲ್ಯೂ ಸಿಗುತ್ತೆ ಬೈಕು, ಆ್ಯಂಡ್ ಡೀಸೆಂಟ್ ಕಂಡೀಷನು ಇರುತ್ತೆ ನಿಮಗೆ ಜನರಲಿ ಬೈಕು. ದ್ಯಾಟ್ ಈಸ್ ವಾಟ್ ಐ ವುಡ್ ಸೇ. ಬಟ್ 30,000 ಮೇಲೆ ನೀವು ತೊಗೋತಾ ಇದ್ದೀರಾ ಅಂದರೆ ಐ ವುಡ್ ಸೇ ನೀವು ಸ್ವಲ್ಪ ಹುಷಾರಾಗಿರಿ. ಜನರಲಿ ನೀವು ಒಬ್ಬ ಬೈಕ್ನ 30,000 ತನಕ ಇಟ್ಕೊಂಡಿದ್ದಾನಂದರೆ ಅವನಿಗೆ ಬೈಕ್ ಇಷ್ಟ ಆಗಿದೆ ಅಂತ. ಸೊ ಜನರಲಿ ಬೈಕ್ ಇಷ್ಟ ಆಗಿದೆ, ಬಟ್ ಏನೋ ಪ್ರಾಬ್ಲಮ್ ಆಗಿರಬೇಕು ಬೈಕಲ್ಲಿ, ಅದಕ್ಕೆ ಅವನು ಮೇ ಬಿ ಅವನು ಸೆಲ್ ಮಾಡಿರ್ಬೋದು. ಸೊ ಅದಕ್ಕೋಸ್ಕರ 30,000 ಮೇಲೆ ನೀವು ಇನ್ ಕೇಸ್ ನೀವು ನೋಡ್ತಾ ಇದ್ದೀರ ಅಂದರೆ 1 lakh ಮೇಲೆ ಆಬ್ವಿಯಸ್ಲಿ 1 lakh ಹತ್ರ ಬರ್ತಾ ಇದ್ದಾನೆ ಅಂದರೆ ಅವ್ನಿಗೆ ಬೈಕ್ ಹಳೇದಾಗಿದೆ ಅಂತ. ಬಟ್ 30 to 1 lakh ಅರೌಂಡು ನೀವು ಸ್ವಲ್ಪ ಹುಷಾರಾಗಿರಿ ಬೈಕ್ ತೊಗೋಬೇಕಾದ್ರೆ, ಇಶ್ಯೂಸ್ ಇರೋ ಚಾನ್ಸ್ ಇರುತ್ತೆ. ಅದು ಐ ವುಡ್ ಸೇ ದ ಸೇಮ್ ಟು 20 to 30,000 ಆಲ್ಸೋ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬಿಕಾಸ್ 20 to 30,000 ಜನರಲಿ ಬೈಕ್ನ ಇಷ್ಟಪಟ್ಟಿರ್ತಾರೆ, ಬಟ್ ಬೈಕಲ್ಲಿ ಏನೋ ಇಶ್ಯೂ ಇರುತ್ತೆ, ಅದಕ್ಕೋಸ್ಕರ ಸೆಲ್ ಮಾಡಿರೋ ಚಾನ್ಸಸ್ ಇರುತ್ತೆ. ಸೇಮ್ 30,000 ಮೇಲೇನೋ. ಸೊ ಸ್ವಲ್ಪ ಹುಷಾರಾಗಿರಿ ದಿಸ್ 20 to 30,000. ಬಟ್ ಯಸ್ 30,000 ಮೇಲೆ ಅದು ತುಂಬ ಜಾಸ್ತಿನೇ ಹುಷಾರಾಗಿರಬೇಕು. 20 to 30,000 ದೆರ್ ಇಸ್ ಅ ಚಾನ್ಸು. ಆ್ಯಕ್ಚುಲಿ 0 to 10,000 ವೆರಿ ರೇರು ನನ್ನ ಪ್ರಕಾರ ನೀವು ಸೆಕೆಂಡ್ಸ್ ತೊಗೋತಾ ಇದ್ದೀರಾ ಅಂದರೆ. ಜನರಲಿ ಏನಕ್ಕೆ ಸೆಲ್ ಮಾಡಿರ್ತಾರೆ ಅಂದರೆ ಅವ್ರಿಗೆ ಬೈಕ್ ಇಷ್ಟ ಆಗಿರಲ್ಲ, ಅವ್ರದ್ದು ವಾಟ್ ಯೂಸ್ ಕೇಸ್ಗೆ ಅವರು ತೊಗೊಂಡಿರ್ತಾರೆ, ಅದು ಮೇ ಬಿ ಅದು ಯೂಸ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅವರು ಫಾರ್ ಎಕ್ಸಾಂಪಲ್ ಹಿಮಾಲಯನ್ ತೊಗೊಂಡಿರ್ತಾರೆ, ಬಟ್ ಅವ್ರಿಗೆ ಅನ್ಸ್ಬಿಡುತ್ತೆ ಓಕೆ ನನಗೆ ಈ ಥರ ಟೂರಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಅವರು ಸೆಲ್ ಮಾಡಿರ್ತಾರೆ. ಬಟ್ ನಿಮಗೆ ಇಫ್ ಸಮ್ಮನ್ ಈಸ್ ಸೆಲ್ಲಿಂಗ್ ಅಟ್ 20 to 30,000 ಅವ್ರಿಗೆ ಗಾಡಿ ಇಷ್ಟ ಆಗಿರುತ್ತೆ, ಮೇ ಬಿ ಏನೋ ಇಶ್ಯೂ ಬಂದಿರ್ಬೋದು, ಅದಕ್ಕೋಸ್ಕರನೂ ಸೆಲ್ ಮಾಡಿರ್ಬೋದು. ಬಟ್ 20 to 30,000 ಮೇ ಬಿ ಆಲ್ಸೋ ದರ್ ಇಸ್ ಅ ಕೇಸ್ ದಟ್ ಓಕೆ ಹೊಸ ಬೈಕ್ ಬಂದಿದೆ ಅಂತ ಅವರು ತೊಗೋತಾ ಇರ್ಬೋದು. ಸೊ ಎರಡೂ ಕೇಸ್ ಇರ್ಬೋದು. ಬಟ್ 30,000 ಮೇಲೆ ಚಾನ್ಸಸ್ ಜಾಸ್ತಿ ಇದೆ ದಟ್ ಗಾಡಿಯಲ್ಲಿ ಇಶ್ಯೂ ಬಂದಿದೆ, ಅವ್ರ ಗಾಡಿ ವರ್ಕೌಟ್ ಆಗ್ತಿಲ್ಲ. ಆ್ಯಂಡ್ ಮೋರ್ ಓವರ್ ನಿಮಗೆ ದ ಎಕ್ಸ್ಪೀರಿಯನ್ಸ್ ಪಾರ್ಟಿಗೆ ಬರ್ತೀನಿ, ವಿಚ್ ನಿಮಗೆ ಅಷ್ಟೊಂದು ಸಿಗಲ್ಲ ಅಲ್ಲಿ. ಸೊ ಅದೇನು ವರ್ತಿಲ್ಲ ನನ್ನ ಪ್ರಕಾರ ತೊಗೊಳ್ಳೋ 30,000 ಮೇಲೆ. ನನ್ನ ಒಪಿನಿಯನ್ 20 to 30,000 ಮೇಲೆ ಮ್ಯಾಕ್ಸಿಮಮ್ ತೊಗೊಳ್ಳಿ. 30,000 ಮೇಲೆ ನನ್ನ ಒಪಿನಿಯನ್ ಕೇಳೋದು ತೊಗೊಳಕ್ಕೆ ಹೋಗಲೇಬೇಡಿ ನೀವು. ಆ್ಯಂಡ್ 10 to 20,000 ನನ್ನ ಪ್ರಕಾರ ಬೆಸ್ಟ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸ್ವಲ್ಪ ಪ್ರೈಸ್ ಇರುತ್ತೆ ನಿಮಗೆ, ಬಟ್ ಸ್ಟಿಲ್ ನಿಮಗೆ ಕಂಡೀಷನ್ ಚೆನ್ನಾಗಿರುತ್ತೆ ಬೈಕ್ದು. ಸೊ ಇವಾಗ ಓಕೆ, ನಾನು ಪ್ರಾಕ್ಟಿಕ್ಯಾಲಿಟಿ ಆಸ್ಪೆಕ್ಟ್ನ ಫುಲ್ಲಿ ಕವರ್ ಮಾಡಿದೆ ನಿಮಗೆ, ಯಾವ ಥರ ತೊಗೋಬೇಕು ಬೈ ಮಾಡಬೇಕು ಅಂತ. ನಾವು ದ ಮೇನ್ ರೀಸನ್ ನೀವು ಬೈ ಮಾಡೋದು ಏನಕ್ಕೆ ಎಕ್ಸ್ಪೀರಿಯನ್ಸ್ಗೋಸ್ಕರ. ಸೊ ಯಾವ ಕ್ಯಾಟಗರಿ ಆಫ್ ಬೈಕು ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. 1 to 2 lakhs ಇರೋ ಬೈಕ್ಸು ನಿಮಗೆ ಎಕ್ಸ್ಪೀರಿಯನ್ಸ್ ವೈಸು ನಿಮಗೆ ಆ್ಯಸ್ ಅ ಬೈಕಿಂಗ್ ನೀವು ನೋಡೋದಾದರೆ ನಿಮಗೆ ಆ್ಯಸ್ ಆಲ್ರೆಡಿ ನೀವು ನೋಡಿದ್ದೀರಾ, ಬಜೆಟರಿ ನೀವು ನೋಡೋದಾದರೆ ಪೇಯ್ನ್ ತುಂಬ ಕಮ್ಮಿ ಇರುತ್ತೆ. ಸೊ ನಿಮಗೆ ಎವ್ರಿ ಟೈಮ್ ಯು ರೈಡ್ ದ ಬೈಕ್ ನೀವು ಟೆನ್ಷನ್ ಫ್ರೀಯಾಗಿ ರೈಡ್ ಮಾಡ್ತಾ ಇರ್ತೀರಾ. ಬಟ್ ದ ಥಿಂಗ್ ಈಸ್ ನಿಮಗೆ ಆ ಬೈಕಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಬೇಕು ಅಂತ ಅನಿಸುತ್ತೆ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಪ್ರಾಕ್ಟಿಕಲಿ ನಿಮಗೆ ವರ್ಕೌಟ್ ಆಗ್ತಾ ಇರ್ಬೋದು, ಲೈಕ್ ಎಕ್ಸ್ಪಲ್ಸ್ 210 ಥರ ಪ್ರಾಕ್ಟಿಕಲಿ ಸಕ್ಕನಾಗಿದೆ ಬೈಕು, ಎಕ್ಸ್ಪೀರಿಯನ್ಸು ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಯು ವುಡ್ ಲೈಕ್ ಟೇಕೆ ನಾನು ಹಿಮಾಲಯನ್ ತೊಗೊಂಡಿದ್ರೆ ಇನ್ನೂ ಮಜಾ ಇರುತ್ತೆ ಅಂತ ನೀವು ಅದೇ ದೂರದ ಬೆಟ್ಟ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ. ಸೊ ಹಂಗೆ ಅನಿಸುತ್ತೆ ನಿಮಗೆ ಒಂದೊಂದು ಸಲ ದಟ್ ನನಗೆ ಓಕೆ ಹೈವೇಲಿ ಇನ್ನೂ ಬೆಟರ್ ಆಗಿದ್ರೆ ಹಿಂಗಿರ್ತಿತ್ತು ಅಂತೆಲ್ಲ ಅದೆಲ್ಲ ಯೋಚನೆ ಮಾಡ್ತೀರಾ. ಸೊ
ಅದೊಂದು ಪ್ರಾಬ್ಲಮ್ ಇರುತ್ತೆ. ನಾನು ಹಂಟರ್ ತೊಗೊಂಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡು. ಡೆಫಿನೆಟ್ಲಿ 1 to 2 ಲ್ಯಾಕ್ಸ್ ಕ್ಯಾಟಗರಿಯಲ್ಲಿ ನಿಮ್ಗೆ ಆ ಫೀಲ್ ಬಂದೇ ಬರುತ್ತೆ. ನೆಕ್ಸ್ಟು 2 to 3 ಲ್ಯಾಕ್ಸ್ ಕ್ಯಾಟಗರಿ. ದಿಸ್ ಈಸ್ ಆ್ಯಕ್ಚುಲಿ ದ ಕ್ಯಾಟಗರಿ ನೀವು ಬೈ ಮಾಡಿದ್ರೆ ದರ್ ಇಸ್ ಅ ಗುಡ್ ಚಾನ್ಸ್ ನೀವು 8 years ತನಕ ಯೂಸ್ ಮಾಡ್ಬೋದು. ಬಿಕಾಸ್ ಎಕ್ಸ್ಪೀರಿಯನ್ಸ್ ವೈಸ್ ನಿಮಗೆ ದ ಒನ್ ಥಿಂಗ್ ಐ ಕ್ಯಾನ್ ಸೇ ದಟ್ ಓಕೆ, ನೀವು ಒಬ್ಬ ಸ್ಟ್ರೀಟ್ ಟ್ರಿಪಲ್ ಗಾಡಿ ಓಡಿಸೋನು ನೋಡಿದ್ರೆ ಅವನು ನನಗೆ ಏನು ಮಜಾ ಸಿಗುತ್ತೆ ಗುರು ನನ್ನ ಗಾಡಿಯಲ್ಲಿ ಅಂತ ಅವ್ನು ಹೇಳ್ಬೋದು. ಬಟ್ ನಿಮಗೆ ನೀವು ಮೀಟಿಯರ್ 350 ಓಡಿಸ್ತಾ ಇದ್ರು ನಿಮಗೆ ಒಂದು ಓಕೆ ಪರವಾಗಿಲ್ಲ ಗುರು ನೀನು ಮಜಾ ಮಾಡ್ತಾ ಇದೆಯಾ, ಬಟ್ ನನಗೆ ಈ ಗಾಡಿ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ. ಸೊ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರುತ್ತೆ ನಿಮಗೆ ಇಫ್ ಯು ಬೈ ದ ಎಕ್ಸ್ಪೀರಿಯನ್ಸ್ ವೈಸ್ ನಾನು ಹೇಳ್ತಾರೆ 2 to 3 ಲ್ಯಾಕ್ಸ್ ಕ್ಯಾಟಗರಿ. 2 to 3 ಲ್ಯಾಕ್ಸಲ್ಲಿ ಕರೆಂಟ್ಲಿ ಮಾರ್ಕೆಟಲ್ಲಿ ಸೂಪರ್ ಆಗಿದೆ ಬೈಕ್ಸು. ಮೀಟಿಯರು, ಮ್ಯಾವ್ರಿಕ್ಕು, ನಿಮ್ಗೆ ಈವನ್ ಸ್ಪೀಡ್ 400 ಸ್ವಲ್ಪ ಸ್ನೀಕ್ ಇನ್ ಮಾಡಿಬಿಟ್ರೆ ಡಿಸ್ಕೌಂಟಲ್ಲೆಲ್ಲ ನೀವು ತೊಗೊಬೋದು ನೀವು. ಸೊ ಒಳ್ಳೆ 2 to 3 ಸಕ್ಕದಾಗಿರೋ ಕ್ಯಾಟಗರಿ ಆಫ್ ಬೈಕ್ಸ್. ಆ್ಯಂಡ್ ಫ್ಯೂಚರಲ್ಲೂ ಒಳ್ಳೆ ಕ್ಯಾಟಗರಿ ಆಫ್ ಬೈಕ್ಸ್ ಬರ್ತಾ ಇದೆ, ಲೈಕ್ ಎಕ್ಸ್ಪಲ್ಸ್ 210 ಬರ್ತಾ ಇದೆ. ಸೊ ಸೂಪರ್ ಆಗಿದೆ ಈ ಸೆಗ್ಮೆಂಟು. ನೀವು ಇನ್ ಕೇಸ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ. ಐ ವೋಂಟ್ ಸೇ ನಿಮಗೆ ಲೈಕ್ ಇನ್ನೂ ಬೇಕು ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಹೋಗಿ ಇಷ್ಟು ತೊಗೊಂಡಿದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. 3 to 4 ಲ್ಯಾಕ್ಸ್ ನನ್ನ ಒಪಿನಿಯಲ್ಲಿ ನಾನು ಆ ಕ್ಯಾಟಗರಿ ಏನಕ್ಕೆ ತೊಗೊಂಡೆ ಅಂದರೆ ಐ ವುಡ್ ಸೇ ನಿಮಗೆ ಒಂದು ಸ್ವೀಟ್ ಸ್ಪಾಟು. ಸೊ ಆ ಸ್ವೀಟ್ ಸ್ಪಾಟ್ ಇರುತ್ತೆ ನಿಮಗೆ ಒಂದು ನಿಮಗೆ ಏನೋ ನಾನೊಂದು ಬೈಕು ಸಮಥಿಂಗ್ ಸ್ಪೆಷಲ್ ತೊಗೊಂಡಿದ್ದೀನಿ ಅಂತ ಒಂದು ಫೀಲ್ ಇರುತ್ತೆ. ಲೈಕ್ ನಿಮಗೆ ಹಾರ್ಲಿ ಡೇವಿಡ್ಸನ್ ಆಗಿರಲಿ, ಸ್ಕ್ರಾಮ್ಲರ್ 400X ಆಗಿರಲಿ, ಆರ್ ಹಿಮಾಲಯನ್ 450 ಆಗಿರಲಿ, ಈ ಥರ ಬೈಕ್ಸ್ ತೊಗೊಂಡ್ರೆ ನಿಮಗೆ ಸ್ಪೆಷಲ್ ಫೀಲ್ ಮಾಡ್ತೀರಾ ನೀವು ಆಲ್ ದ ಟೈಮು. ನಿಮಗೆ ಎವ್ರಿ ಟೈಮ್ ಯು ಲುಕ್ ಎಟ್ ದ ಬೈಕು ನೋಡೋಕ್ಕೆ ಚೆನ್ನಾಗಿರುತ್ತೆ, ಟೆಕ್ನಾಲಜಿ ಅಪ್ ಟು ಡೇಟ್ ಇರುತ್ತೆ. ಸೊ ದ್ಯಾಟ್ ಫೀಲ್ ಆಫ್ ಓನಿಂಗ್ ದೋಸ್ ಬೈಕ್, ಇಂಟರ್ಸೆಪ್ಟರು ಅದೇ ಬೇಸ್ ಮಾಡಲೆಲ್ಲ ಯು ವಿಲ್ ಫೀಲ್ ಸ್ಪೆಷಲ್ ಅಬೌಟ್ ಓನಿಂಗ್ ದೀಸ್ ಕೈಂಡ್ ಆಫ್ ಬೈಕ್. ಸೊ 3 to 4 ಲ್ಯಾಕ್ಸ್ ನಿಮಗೆ ಸ್ಪೆಷಲ್ ಫೀಲಿಂಗ್ ಅಂತೂ ಆಗುತ್ತೆ, ಬಟ್ ಸ್ವಲ್ಪ ಪೇನ್ ಅಂತೂ ಆಗುತ್ತೆ ಬಿಕಾಸ್ ನಿಮಗೆ ಅಷ್ಟೊಂದು ಖರ್ಚು ಮಾಡಿದೆ ಅಂತ. ಸೊ ಆಬ್ವಿಯಸ್ಲಿ ನೀವು ಯಾವ ಥರ ಖರ್ಚು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸ್ ಇಟ್ ಆಲ್ರೆಡಿ ಹೇಳಿದ್ದೀನಿ, ಫುಲ್ ಕ್ಯಾಶಲ್ಲಿ ನಿಮಗೆ ಇನಿಷಿಯಲಿ ನಿಮಗೆ ಬೇಜಾರಾಗುತ್ತೆ, ಬಟ್ ಆಮೇಲೆ ಆಗಲ್ಲ. EMIಯಲ್ಲಿ ಟಿಲ್ ಯು ಕ್ಲಿಯರ್ ನಿಮಗೆ ಬೇಜಾರಾಗುತ್ತೆ. ಸೊ ಅದೇ ಥರ ನೀವು ಬೇಸಿಕಲಿ 4 to 5 ಲ್ಯಾಕ್ಸಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ವೈಸ್ ನಿಮ್ಗೆ ಇನ್ನೂ ಸ್ಪೆಷಲ್ ಸಿಗುತ್ತೆ. ಲೈಕ್ ಏಪ್ರಿಲಿಯಾ 457 ಈ ಥರ ಬೈಕ್ ತೊಗೋತೀರಾ ಅಂದರೆ, ಬಟ್ ನಿಮಗೆ ಪೇಯ್ನು ನಿಮಗೆ ಅಷ್ಟೇ ಇರುತ್ತೆ. ನಿಮಗೆ ದಟ್ ಓಕೆ ಇಷ್ಟೊಂದು ಖರ್ಚು ಮಾಡಿದೆ ಅಲ್ಲ, ಇದ್ರ ಬದಲು ನಾನು ಕಾರು ತೊಗೋಬೋದಿತ್ತು ಅಂತಲ್ಲ. ಬಟ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ವೈಸ್ ನೀವು ತುಂಬ ಖುಷಿಯಾಗಿರ್ತೀರ. ಬಟ್ 5 ಲ್ಯಾಕ್ಸ್ ಮೇಲೆ ನೀವು ಇನ್ ಕೇಸ್ ನೀವು ಸ್ಪೆಂಡ್ ಮಾಡ್ತಾರೆ, ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ, ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ನಿಮಗೆ ಒನ್ಸ್ ಇನ್ ಅ ಲೈಫ್ ಟೈಮ್ ಸಿಗುತ್ತೆ. ಐ ವುಡ್ ಸೇ ದಟ್ ಈಸ್ ದ ರೈಟ್ ವರ್ಡ್ ನನಗೆ ಹೇಳೋಕ್ಕೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತೂ ಇರುತ್ತೆ ನಿಮಗೆ. ಸಮಥಿಂಗ್ ಸ್ಪೆಷಲ್ ಇನ್ ಯುವರ್ ಲೈಫ್ ನೀವು ಮಾಡಿದ್ದೀರಾ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ಜನ ಹೇಳ್ತಾರೆ ವೈ ಯು ಬೈ ದ ಬೈಕ್ ಆ್ಯಂಡ್ ಆಲ್ ದ ಥಿಂಗ್ಸ್, ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಅಲ್ಲಿ ಪೀಪಲ್ ಬೈ ದ ಬೈಕು. ಸೊ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ಅದಕ್ಕೆ ನೀವು ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ. ತುಂಬ ಜನ ನಿಮಗೆ ಆ ನಗು ಮುಖದಲ್ಲಿ ನಿಮಗೆ ಅದ್ರ ಹಿಂದ್ಗಡೆ ಇರೋವಂಥ ನೋವನ್ನ ನಿಮಗೆ ತೋರಿಸಲ್ಲ ಅವರು. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂಥ ನಗು ಮುಖ ಹಿಂದೆ ನೋವುಗಳಿರುತ್ತೆ, ನಿಮಗೆ ಸ್ಟ್ರಗಲ್ ಇರುತ್ತೆ, ಸಫರಿಂಗ್ ಇರುತ್ತೆ, ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿರ್ತಾರೋ ಲೈಫ್ಗೆ ಟು ಓನ್ ದಟ್ ಬೈಕ್, ಟು ಮೇಂಟೈನ್ ದಟ್ ಬೈಕು. ಸೊ ಇದೆಲ್ಲ ನೀವು ಇಟ್ಕೊಂಡು, ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ಒನ್ ಟೈಮಲ್ಲಿ ನಾನು ಆ ಲೈಫಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಬೈ ಮಾಡ್ತಾರೆ ನೋಡಿ, ಅದಕ್ಕೋಸ್ಕರ ಜನ ಬೈ ಮಾಡೋದು ಮೋಟರ್ ಸೈಕಲ್ನ. ಸೊ ನಿಮಗೆ 5 ಲ್ಯಾಕ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇದಕ್ಕೆಲ್ಲ ರೆಡಿ ಆಗಿರಬೇಕು. ಇದಕ್ಕೆಲ್ಲ ರೆಡಿ ಇಲ್ಲ ಅಂದರೆ ಬೆಟರ್ ಅದಕ್ಕೆ ಎಂಟರ್ ಆಗಬೇಡಿ ಅಷ್ಟೇ, ನಾನು ಅಷ್ಟೇ ಹೇಳೋದು. ಬಟ್ ಆ್ಯಸ್ ಎ ಟೋಲ್ಡ್ ಯು, ನೀವು ಸ್ವೀಟ್ ಸ್ಪಾಟ್ ನನ್ನ ಪ್ರಕಾರ 2 to 3 ಲ್ಯಾಕ್ಸ್ ಸೆಗ್ಮೆಂಟಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. 3 to 4 ಲ್ಯಾಕ್ಸಲ್ಲಿ ಒಂದು ಸ್ಪೆಷಲ್ ಫೀಲಿಂಗ್ ಅಂತ ಆಗುತ್ತೆ. 4 ಲ್ಯಾಕ್ಸ್ ಮೇಲೆ ಹೋಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೋಡ್ಕೊಂಡು ಹೋಗಿ, ನೀವು ರಿಯಲಿ ನಿಮಗೆ ತೊಗೋಬಾರ್ದು ಅಂತ. 5 ಲ್ಯಾಕ್ಸ್ ಮೇಲೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನೀವು ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ ಆಗಿಲ್ಲ ಅಂದರೆ ನೀವು ಟ್ರೈನೇ ಮಾಡೋಕೆ ಹೋಗಬೇಡಿ. ಸೊ ದಿಸ್ ಇಸ್ ಹೌ ಯು ಶುಡ್ ಆ್ಯಕ್ಚುಲಿ ಬೈ ದ ಮೋಟರ್ ಸೈಕಲ್ಲು. ಸೊ ಆಪ್ಷನ್ಸ್ ಹೇಳಿದ್ದೀನಿ, ಆಬ್ವಿಯಸ್ಲಿ ನಿಮಗೆ ಕ್ಯಾಶು, EMI ಮತ್ತು ಸೆಕೆಂಡ್ಸಲ್ಲಿ, ಆ್ಯಂಡ್ ಅದರ ಡಿಸ್ಅಡ್ವಾಂಟೇಜು ಹೇಳಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.